ಎಲ್ರಿಗೂ ನಮಸ್ಕಾರ. ಕುಂದಾಪುರ ಕನ್ನಡದಲ್ಲಿ ಈ ಹರಿಕಥೆಯ ಮಾಡುವುದು ಇದು ನನ್ನ ಪ್ರಥಮ ಪ್ರಯೋಗ. ಹರಿಕಥೆಯ ಇತ್ತೀಚಿನ ನನ್ನ ಒಂದು ಬೆಳವಣಿಗೆ, ಅದನ್ನು ಗಮನಿಸಿ ನನಗೆ ಇನ್ನೊಂದು ಅವಕಾಶವನ್ನು ಒದಗಿಸಿಕೊಟ್ಟವರಿಗೆಲ್ಲ ವಂದಿಸಿಕೊಳ್ತಾ ಹರಿಕಥೆಯನ್ನು ಪ್ರಾರಂಭಿಸಿಕೊಳ್ತಾ ಇದ್ದೇನೆ. चतुर्भुजं प्रसन्नवदनं ध्यायेत् सर्वविघ्नोपशान्तये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। शाताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरध्यानगम्यं वन्दे भवभयहरं सर्वलोकैकनाथम्। गणपति नानिन्न बेगन्ते गौरवन्मगने, गणपति नानिन्न बेगन्ते ಗುರುಗಳನ್ನ ನೆನಪು ಮಾಡಕಂತ ಈ ಕ್ಷೇತ್ರ ದೇವರಾದಂತಹ ಗುಂಡೇಶ್ವರ ದೇವರಿಗೆ ಅಡ್ಡಬೇಕಂತ ಮಾತಾಡೋಕೆ ನಾಲ್ಗೆ ಮೇಲೆ ಹತ್ತಾಡುವವಳೆ ಶಾರದಮ್ಮ, ಅವಳಿಗೂ ಕೈ ಮುಖಂತ ಬಂದ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಅಯ್ಯ ಬನ್ನಿರಿ, ಬನ್ನಿ ಅಮ್ಮ ಬನ್ನಿ, ಬನ್ನಿರಯ್ಯ ಕುಳ್ಳಿ ಹರಿಕಥೆಯಗೆ, ಬನ್ನಿರಯ್ಯ ಕುಳ್ಳಿ ಹರಿಕಥೆಯಗೆ, ಬನ್ನಿ ಅಯ್ಯ ಬನ್ನಿ, ಬನ್ನಿ ಅಮ್ಮ ಬನ್ನಿ.
ವಿಚಾರ ಮಾಡೋದು, ಯೋಚಿಸೋದು. ಅಲ್ಲ, ಈ ತಮ್ಮ ಉತ್ತರ ಕೊಟ್ಟ ತಮ್ಮನ್ನೇ ಆ 40 ಎತ್ತಿದ ಆ ಎತ್ತ ತಾಯಿ ತಕ್ಕಡೆ ಮರೆಸಿದ್ರೆ ಇವತ್ತಿಗೆ ಮನೆ ಇತ್ತು ಮಾತಾಡೋಕ್ಕಾಗಿಲ್ಲ, ಅವತ್ತೇ ಮಣ್ಣಾಗಿ ಹೋಗಿರಲಿಲ್ಲೇವ? ಅದನ್ನ ನಾವು ಯೋಚನೆ ಮಾಡುವುದಿಲ್ಲ. ಅದರ ಬದಲಾಗಿ ಇಂತಹ ಎಲ್ಲ ಬದಲಾವಣೆ ಯಾಕೆ ಬರಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ನಾವು ವಿದ್ಯೆ ಕಲಿತಿದ್ದು, ಬುದ್ಧಿವಂತರಾಗಿದ್ದು, ಹೆಚ್ಚೆಚ್ಚು ಹಣ ಸಂಪಾದನೆ ಮಾಡ್ತಿದ್ದು, ನಮ್ಮಲ್ಲಿ ಸಮಯ ಇಲ್ಲ ತಂದೆ ತಾಯಿ ಕಾಪುಗೆ. ಅದು ತಪ್ಪು. ಅದು ನಮ್ಮ ಅನುದಿನದ ಕರ್ಮ ಆಯ್ತು. ಯಾವಾಗ ಅವರು ನಮ್ಮನ್ನ ಚಿಕ್ಕವರಿದ್ದಾಗ ಸಾಕಿ ಸಲ ಇದ್ರು, ಹಾಗೆ ದೊಡ್ಡವರಾದ್ಮೇಲೆ ಅವ್ರನ್ನ ನಾವು ಕಳ್ಕೊಂಡು ನಮ್ಮ ಧರ್ಮ ಆಗ್ತದೆ, ನಮ್ಮ ಕರ್ಮ ಆಗ್ತದೆ. ಅದನ್ನ ನಾವು ಯಾವತ್ತೂ ಮರೆಯುವಾಗ ಅಂತಹ ಧರ್ಮ ಕರ್ಮ ಹಿಂದಿರಲಿ. ಹಿಂದೆ ಯಾಕೆ ಅಷ್ಟು ಚಂದದಲ್ಲಿ ಕಾಣ್ತಿದ್ರಂದ್ರೆ, ಹಿಂದೆ ಇಂತಹ ಪುರಾಣ ಪ್ರವಚನಗಳನ್ನು ಕೇಳ್ತಿದ್ರು, ಸಾಧು ಸಂತರ ಮಹಾಪುರುಷರ ಜೀವನ ಚರಿತ್ರೆಯನ್ನು ಕೇಳ್ತಿದ್ರು. ಇದೆಲ್ಲದಿಂದ ಅವರಲ್ಲಿ ಬದಲಾವಣೆ ಇರ್ತಿತ್ತು, ಅವರಲ್ಲಿ ನಂಬಿಕೆ ಮನೆ ಆದ್ರೆ ಈಗ ನಾವೆಲ್ಲ ಯಾವುದಕ್ಕೂ ನಮಗೆ ಪುರ್ಸೋದಿಲ್ಲ, ನಾವು ಅದು ಯಾವುದನ್ನೂ ಕೇಳ್ತಿಲ್ಲ, ಎಲ್ಲ ಬಿಟ್ಟದಕ್ಕಾಗಿ ಈಗ ನಾವು ಎಲ್ಲವನ್ನ ಬಿಡ್ತಾ ಬಂದಿದ್ದು ನಮ್ಮ ದೇಹದ ಸುಖಕ್ಕಾಗಿ, ನಮ್ಮ ಅನುದಿನದ ಸುಖಕ್ಕಾಗಿ. ಆಗಲಿ ಇರ್ತಾರೆ ಇಂತಹ ಪ್ರವಚನಗಳನ್ನ, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ಕೇಳ್ತಾ ಇದ್ರೆ ನಮ್ಮಲ್ಲಿ ಬದಲಾವಣೆ ಹೋಗೋಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈಗಿನ ಕೂಡ ನಾನು ಆಯ್ದುಕೊಂಡ ಕಥಾಭಾಗವೇ ನಾಸ್ತಿಕರಾಗಿದ್ದವ ಆಸ್ತಿಕ ಹೇಗಾದ. ತಂದೆ ತಾಯಿಗೆ ಒಂದು ಚೂರು ಗೌರವ ಇದ್ದಿದ್ದವ ಹ್ಯಾಂಗ್ ತಂದೆ ತಾಯಿಯ ಬಗ್ಗೆ ಅತಿಯಾದ ಪ್ರೀತಿಯನ್ನ ಗೌರವವನ್ನು ಬೆಳೆಸಿಕೊಂಡ ಅನ್ನುವ ಕಥಾಭಾಗವೇ ಭಕ್ತ ಪುಂಡರೀಕ. ಹೋದ್ರೆ ಆಗ ಅಲ್ಲಿನ ಹೆಂಗಸರು ಹೇಳ್ತಿದ್ರಂತೆ, ನೀನ್ ಅಂತ ಗೊತ್ತಾಗ್ತಾ ಒಂದು ಹೆಜ್ಜೆಲ್ಲ ಹಾಡಲಿಲ್ಲ, ನೀ ಅಂತ ಎತ್ತಂತೆ ಅದನ್ನು ಸಮಾಧಾನ ಮಾಡಿದೆ, ನೀ ಏನಿದ್ರು ಬಂಚೇರಿ ಅಂತ ಹೇಳ್ತಿದ್ರು. ಆಗ ಸತ್ಯವತಿ ಕಣ್ಣೀರಂತ ಮನೆ ಓಡೋಡಿ ಬರ್ತಿದ್ದಂತೆ, ತನ್ನ ಗಂಡನಲ್ಲಿ ಆ ಕಷ್ಟವನ್ನ, ಆ ನೋವನ್ನು ತೋಡಿಕೊಳ್ತಿದ್ದಂತೆ. ಹಾಗಾಗಿ ಗಂಡ ಹೆಂಡತಿಯರು ಆ ಕೃಷ್ಣ ಪರಮಾತ್ಮನನ್ನ ಹೋಗಿ ಬೇಡಿಕೊಳ್ತಾರೆ, ದೇವಾ ಚಂದದ ಗಂಡು ಮಗುವನ್ನ ಹಡಿಕೊಂಡು ಆಹಾ ಎಷ್ಟು ಸಂಭ್ರಮ, ಎಷ್ಟು ಸಂತೋಷ ದಂಪತಿಗಳಿಗೆ. ಅದು ತಮ್ಮ ತಾವೊಂದು ಮಗುವನ್ನ ಪಡೆಯುವ
ಶಾಸ್ತ್ರವನ್ನು ಮುಗಿಸಿ ಮನೆಗೆ ತೆರಳುತ್ತಾ ಇರುತ್ತೆ. ಹೀಗೆ ಆ ಮಗು ಬೆಳೀತಾ ಬೆಳೀತಾ ದಿನ ಒಂದು ಎರಡು ಮೂರು ನಾಲ್ಕು ತೆರೆದೊಳಗೆ ಕಳೆಯುತ್ತಾ ಕಪಾಲ. ದಿನ ಒಂದು ಎರಡು ಮೂರು ನಾಲ್ಕು ತೆರೆದೊಳಗೆ ಕಳೆಯುತ್ತಾ ಕಪಾಲ. ವಾರ ಒಂದೆರಡು ಮೂರು ನಾಲ್ಕು ಕಳೆಯುತ್ತಾ ಮಾಸ. ವಾರ ಒಂದೆರಡು ಮೂರು ನಾಲ್ಕು ಕಳೆಯುತ್ತಾ ಮಾಸ. ಕಳೆಯುತ್ತಾ ಮಾಸ. ಹೀಗೆ ಮಗು ದಿನ ದಿನ ಬೆಳೆದು ದೊಡ್ಡವರಾಗ್ತಾ ಮಾಸ ಕಳೆದು ವರ್ಷ ಕಳೆದು ಹೀಗೆ ಮಗು ಪುಂಡರೀಕ ಪ್ರಾಯಕ್ಕೆ ಬಂದವನಿಗೆ ವಿದ್ಯೆ ನಿವೇದಿಯಾಯಿತು. ಕೆಟ್ಟ ಚಟ, ಕೆಟ್ಟ ಸಹವಾಸ, ಕೆಟ್ಟ ವರ್ತನೆ ಅವನಿಗೆ ಆಗ್ತಾ ಹೋಯಿತು. ಆಗ ತಂದೆ ತಾಯಿಗಳು ಕಣ್ಣೀರಿಟ್ಟರು. ಮಗು ಬೆಳೆದಾಗ ಯಾವ ತಂದೆ ತಾಯಿಗಳೇ ಆಗಲಿ, ಮಕ್ಕಳು ಬೆಳೆದಾಗ ಒಳ್ಳೆ ದಾರಿಯಲ್ಲಿ ಹೋದರೆ ಅದಕ್ಕಿಂತ ಸುಖ ಅಥವಾ ಅದಕ್ಕಿಂತ ಸಂತೋಷ ಆ ತಂದೆ ತಾಯಿಗಳಿಗೆ ದೊರಕುವುದಿಲ್ಲ. ಆದ್ರೆ ನಿಮ್ಮ ಎಲ್ಲ ಕೆಟ್ಟ ಚಾಡಿ ನಾವು ಮನೆಗೆ ಒಗ್ಗಂಡೆ ಬೇಕಿದ್ದ ಇನ್ನೆಂತ ಮಾಡುವ ಅಂತ ಯೋಚನೆ ಮಾಡುವಾಗ ಇನ್ನೊಬ್ಬರಿಗೆ ಹೇಳೋದು ನಾವು ಕೇಳಿದ್ದ ಗುಂಡಾಡಿ ಗುಂಡವನಾಗಿ ತಿರುಗುತ್ತಿದ್ರೆ ಹೊತ್ತು ಶಿಸ್ತು ಇದ್ದಿದ್ದವ್ರು ಇದ್ರೆ ಒಂದು ಮಾತು ಹೇಳ್ತಾರೆ, ಅವನಿಗೊಂದು ಗುಂಟಿ ಕಟ್ಟಿ ಕಾಣಕ್ಕಿತ್ತು ಅಂತ ಹೇಳಿ. ಅವನಿಗೊಂದು ಗುಂಟಿ ಕಟ್ಟಿ ಕಾಣಿದ್ರೆ ಅವನಿಗೊಂದು ಮದುವೆ ಮಾಡಿ ಕಾಣು ಅಂತ ಹೇಳಿ. ಹಾಗೆ ಈ ದಂಪತಿಗಳು ಪುಂಡರೀಕರಿಗೆ ಒಂದು ಮದುವೆಯನ್ನು ಮಾಡಿದ್ರು, ಚಂದದ ರೀತಿಯಲ್ಲಿ ಮದುವೆಯನ್ನು ಮಾಡಿದ್ರು. ಹೆಂಡತಿ ಮನೆಗೆ ಬಂದು ಅಲ್ಲಿಯೂ ಆತ ಬದಲಾವಣೆ ಹೊಂದಲಿಲ್ಲ. ತಾನು ಇದ್ದಂತೆ ತನ್ನ ಹೆಂಡತಿಯನ್ನು ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋದ ಹೊರತು ಅವಳಲ್ಲಿ ಯಾವ ಬದಲಾವಣೆಯೂ ಬರಲಿಲ್ಲ. ತಂದೆ ತಾಯಿ ಇನ್ನೊಂದಿಷ್ಟು ಗೋಳಾಡಿ ಹೊರತು ಅದರಿಂದ ಸುಖ ಅವರಿಗೆ ಪಡೀಲಿಕ್ಕಾಗಲಿಲ್ಲ. ಅನ್ನೋದಕ್ಕೂ ತಂದೆ ತಾಯಿಗಳನ್ನ ಹೀಯಾಡಿಸ್ತಾ ಅವರಿಗೆ ಅಗೌರವವನ್ನ ತೋರಿಸ್ತಾ ಆಯ್ತು ಹೊರತು ಅವರ ಪ್ರೀತಿಯಿಂದ ಒಂದು ನೀವು ಕಾಣಲಿಲ್ಲ. ಆಗ ಒಂದು ದಿನ ಪುಂಡರೀಕ ಕರೆದು ಈ ದಂಪತಿಗಳು ಹೇಳಿದ್ರು, ಮಾರಾಯ ನಮಗೆ ನಿಮ್ಮಂದಿದ್ದು ಸಾಕಾಯ್ತು, ನಮಗೆ ಒಂದು ಕೆಲಸ ಮಾಡೋದು, ಕಾಶಿಗೆ ತಗೊಂಡೋಗಿ ಬಿಟ್ಟು ಬಂದುಬಿಡ. ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಬಿಟ್ಟು ಬಂದ ನೀವು ನಿಮ್ಮಷ್ಟಿಗೆ ಸುಖವಾಗಿರಿ, ನಾವು ಅಲ್ಲಿಯೇ ಆ ವಿಶ್ವನಾಥನ ನಾಮಸ್ಮರಣೆ ಮಾಡ್ತಾ ನಮ್ಮ ಜೀವನವನ್ನ ಸಾಗಿಸ್ತು ಅಂತ ಹೇಳಿದ್ರು. ಆಗ ಪುಂಡರೀಕ ಯೋಚನೆ ಮಾಡ್ತಾ, ಹೌದಲ್ಲ ಈ ತಂದೆ ತಾಯಿ ಇಲ್ಲಿ ಉಂಟಿಲ್ಲ ಅಲ್ಲಿದ್ರೆ ನಮಗೊಂದು ರಗಲಿ ತಪ್ಪಿ ಹೋಯ್ತಲ್ಲ ಅಂತ ಹೇಳ್ತಂತ ಅವನ ಹೊರಟ. ಅದು ತನ್ನ ಹೆಂಡತಿನ ಜೊತೆ ಕುಡಿಕೊಂಡು ಹೊರಟ. ಹೇಗೆ ಹೊರಟನಾಗ ಪುಂಡರೀಕ, ಹೊರಟನಾಗ ಪುಂಡರೀಕ, ಹೊರಟನಾಗ ಪುಂಡರೀಕ. ಸತ್ಯಮಗಳ ನೋಡಿಕೊಂಡು ತಂದೆ ತಾಯಿಯ ಬಿಡಾರೆ, ಸತ್ಯಮಗಳ ನೋಡಿಕೊಂಡು ತಂದೆ ತಾಯಿಯ ಬಿಡಾರೆ. ಗಂಡು ಮೂಲೆ ಕಟ್ಟಿಕೊಂಡು ಕಾಲಕ್ಕೆ ಇದ್ದರೆ, ಗಂಡು ಮೂಲೆ ಕಟ್ಟಿಕೊಂಡು ಕಾಲಕ್ಕೆ ಇದ್ದರೆ. ಹೊರಟನಾಗ ಪುಂಡರೀಕ, ಹೊರಟನಾಗ ಪುಂಡರೀಕ, ಹೊರಟನಾಗ ಪುಂಡರೀಕ. ಹಾಗೆ ಖುಷಿಯಿಂದ ಹೊರಟ. ಯಾಕೆ ಆ ಪಯಣವನ್ನು ಬಿಟ್ಟು ಬರ್ಲಕ್ಕ, ನನಗೆ ಮುಂದೆ ಯಾವ ರಗಳೆಯೂ ಇರುವುದಿಲ್ಲ ಅಂತೇಳಿ ಹೆಂಡತಿನ ಕೂಡಿಕೊಂಡೆ. ನಮಗೊಂದು ಏನಾಯ್ತು, ಪ್ರವಾಸ ಆದಂತಾಯ್ತು, ಆ ಪಯಣವನ್ನು ಬಿಟ್ಟು ಬಂದಂಗಾಯ್ತಂತ ಹೊರಟ. ಹೋದ ಮೊದಲೆಲ್ಲ ಕಾಲ್ನಡಿಗೆಯೇ ಹೋಗುವಂಥದ್ದು. ಹೋದ ಕಟ್ಲಾಪಶಕ್ಕೆ ಒಂದು ಆಶ್ರಮದ ಹತ್ರ ಹೋದ್ರವರು. ಅದು ಕುಕ್ಕುಟ ಮಹರ್ಷಿಗಳ ಆಶ್ರಮ ಆಗಿರುತ್ತೆ. ಅಲ್ಲಿ ಮಹರ್ಷಿಗಳು ಬರಬೇಕು ಕಾಂತಿಲ್ಲ ಋಷಿಗಳು. ಆಗ ಇವರು ಏನ್ ಮಾಡ್ತಾರೆ, ಅಲ್ಲೇ ಹೊರಭಾಗದಲ್ಲಿ ತಂದೆ ತಾಯಿಯನ್ನ ಮಲಗಿಸಿ ತಾನು ಮಲಕಂತ. ಆದ್ರೆ ಯಾಕೋ ಆ ದಿನ ಪುಂಡರೀಕ ನಿದ್ರೆ ಬಂದಿಲ್ಲ. ಹಾಗೆ ಎಚ್ಚರ ಕೂತ್ಕೊಂಡಿರ್ತಾ ಬೆಳಗಿನ ಜಾವ ಪಶುವಿಗೆ 3 ಜನ ಹೆಂಗಸರು ಕೊಡೆ ಬಟ್ಟೆ ಉಟ್ಕೊಂಡು ಆ ಆಶ್ರಮಕ್ಕೆ ಬಂದು ಅಲ್ಲೆಲ್ಲ ಕುರ್ಸಿ ಸಾರಿಸಿಯನ್ನು ಮಾಡಿ ವಾಪಸ್ ಪಶುವಿಗೆ ಒಳ್ಳೆ ಶುದ್ಧವಾಗಿ ಹೋಗಿದ್ರು. ಇವರಿಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅಲ್ಲಿ ಹೋಗ್ತಾಂದ್ರೆ ಹೋಗಿ ಹೆಂಗಸರನ್ನ ತಟ್ಟು ಕೇಳ್ತಾಂದ್ರೆ, ಅಯ್ಯ ಅಮ್ಮ ತಾಯಂದ್ರೆ ನೀವು ಯಾಕೆ ಇಲ್ಲಿಗೆ ಬಂದಿದ್ರಿ? ಬರುವಾಗ ನೀವು ಕೊಡೆ ಬಟ್ಟೆಯನ್ನು ಉಟ್ಕೊಂಡು ಬಂದಿದ್ರಿ, ಆದ್ರೆ ಈಗ ಹೋದ ನೀವು ಶುದ್ಧವಾಗಿ ಓದಿದ್ರಿ ಅಲ್ಲ, ಏನು ಕಾರಣ, ಯಾಕಾಗಿ ನೀವು ಇಲ್ಲಿ ಬಂದಿದ್ರಿ ಅಂತ ಕೇಳ್ತಾರೆ. ಆಗ ಆ ತಾಯಿಯನ್ನು ಉತ್ತರ ಕೊಟ್ಟರೆ, ನಾವು ತ್ರಿವೇಣಿ ನದಿಗಳು ನಾವು, ಹಾಗಾಗಿ ನಮ್ಮ ನದಿಯಲ್ಲಿ ಯಾವತ್ತೂ ಬಂದು ಎಲ್ಲರೂ ಭಕ್ತರು ಬಂದು ಅವರು ಪಾಪವನ್ನು ತೊಳ್ಕೊಂಡ್ರು. ಆ ಪಾಪ ದೊಡ್ಡ ಪಾಪ ಎಲ್ಲ ನಮ್ಮ ಮೈಗೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ಇಲ್ಲಿ ಬಂದು ಈ ಋಷಿಗಳು
ಈ ಋಷಿಯ ಆಶ್ರಮವನ್ನ ಗುಡಿಸಿ ಸಾರಿಸಿದಾಗ ಮತ್ತೆ ಋಷಿ ಕೂತಲ್ಲಿ ನಾವು ಹೋಗಿ ಬಂದಾಗ ನಮ್ಮ ಎಲ್ಲ ಪಾಪಗಳ ಕಳೆದು ನಾವು ಮತ್ತೊಬ್ಬ ಶುದ್ಧವಾಗಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಇವಾಗ ಹೇಳ್ತಾನೆ, ಇವನಿಗೆ ಒಂದು ಆಲೋಚನೆ ಆಗ್ತದೆ, ಇವನಿಗೆ ಗೊತ್ತಿದ್ದ ನಾ ಮಾಡಿದ ಮಸ್ತ್ ಪಾಪ ಇರ್ತದೆ. ಹಾಗಾಗಿ ಅವ್ರು ಹೇಳ್ತಾನೆ ನಾನು ಈ ಪಾಪ ಕಳ್ಕೊಂಡ್ಲಂತ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಹೆತ್ತ ತಾಯಿ ತಂದೆ ಕರಟ ಚಿತ್ತವನ್ನು ಮೋಹಿಸಿ ನಿತ್ಯ ನಾಮವ ಮಾಡಿ ಬರಬೇಕು. ಸತ್ಯ ಸದಾಚಾರ ಇಲ್ಲದವರನ್ನು ಜಗತ್ತು ಸಾರಿ ಮಾಡಿ ಬರಬೇಕು. ಜಗತ್ತು ಸಾರಿ ಮಾಡಿ ಬರಬೇಕು. ಜಗತ್ತು ಸಾರಿ ಮಾಡಿ ಬರಬೇಕು. ಇಲ್ಲ ನಿನಗೆ ಖಂಡಿತ ಹೇಳ್ತಾರೆ, ಯಾಕೆ ಹೇಳ, ನೀನು ತಂದೆ ತಾಯಿಯನ್ನು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದೆ. ಹಾಗಾಗಿ ನಿನಗೆ ಅಲ್ಲಿ ಹೋದ್ರೆ ನಿನ್ನ ಪಾಪ ತೊಳೆಯುವುದಿಲ್ಲ. ಮೊದಲು ನೀನು ಏನ್ ಮಾಡಿದ್ರು ತಂದೆ ತಾಯಿಯನ್ನು ಒಳ್ಳೆ ರೀತಿ ಕಾವುದು ಕಲ್ತು, ಆಗ ನೀನು ಮಾಡಿದ ಪಾಪ ತನ್ನಿಂದಾಗಿ ತೊಳೆದು ಹೋಗ್ತದೆ ಅಂತ ಹೇಳಿ ಬುದ್ಧಿ ಮಾತಾಡ್ತಾರೆ. ಆಗ ಪುಂಡರೀಕನಿಗೆ ಹೌದು ನಾನು ತಪ್ಪು ಮಾಡಿದೆ ಅಂತ ಒಂದು ಸಣ್ಣ ಬೆಳಕಿನ ಕಿಡಿ ತೆರೀತಂದ್ರೆ ಜ್ಞಾನೋದಯ ಆಗ್ತಂದ್ರೆ. ಆದ್ರೂ ಆ ಮಹರ್ಷಿಗಳು ಹೇಗಿದ್ರು ಅವ್ರನ್ನೊಂದ್ಸರಿ ಕಾಣಲ್ಲ ಅಂತ ಹೇಳಿ ಆಶ್ರಮದ ಒಳಗೆ ಹೋದಾಗಿದೆ ಋಷಿಗಳು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಿದ್ರು. ಅದನ್ನು ಕಂಡು ಇವನಿಗೆ ಅಯೋಧ್ಯೆಗೆ ನಾನು ಎಂತ ಪಾಪ ಮಾಡಿಬಿಟ್ಟೆ, ಒಂದು ದಿನ ಅಪ್ಪನ ಅಮ್ಮನ ಹಿಂದೆ ನಾನು ಕಣ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಅವನಿಗೆ ತನ್ನ ತಪ್ಪಿನ ಎಲ್ಲರಿಗೂ ಆಗ್ತಂದ್ರೆ ಓಡೋಡಿ ಬರ್ತಾಂದ್ರೆ ಅಪ್ಪನ ಮೈಕಟ್ಟಿದವ್ರು ನೆನೆಸಿ, ಅಪ್ಪಯ್ಯ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಇಷ್ಟು ದಿನ ಕೆಟ್ಟು ವರ್ತನೆಯಿಂದ ನಿಮಗೆ ಬೇಕಷ್ಟು ನೋವು ಕೊಟ್ಟುಬಿಟ್ಟೆ, ನನ್ನನ್ನು ಕ್ಷಮಿಸಿ ಅಂತೇಳಿ ಕಾಲಿ ಬಿದ್ದು ಬೇಕಂತಂದ್ರೆ ಹಾಲುಣಿಸಿ ಪೋಷಿಸಿದ ತಾಯೇ ನಿನ ಗೊತ್ತೇ, ಕೈ ಹಿಡಿದು ನಡೆಸಿದ ತಂದೆ ನಿನ್ನ ಬೈದೆ, ಬಡಲಿಸಿ ಹಿಂಸಿಸಿ ಅಳಿಸಿ ನಾ ಪಾಪಿಯಾದೆ, ಕ್ಷಮಿಸಿ ಹರಸಿ ಬೆಳೆಸಿ ಈ ದುರ್ಮಾರಿ ಮಗನ. ಅಪ್ಪ ಅಮ್ಮ ನಾನು ತಪ್ಪು ಮಾಡಿಬಿಟ್ಟೆ, ನನ್ಗೆ ಇಷ್ಟು ದಿನ ಗೊತ್ತೇ ಆಗಿಲ್ಲ, ನಾ ಕೆಟ್ಟ ಹಾಗೆ ಅಂತ ನಡ್ಕೊಂಡೆ, ನಿಮಗೆ ಬೇಕಷ್ಟು ನೋವು ಕೊಟ್ಟೆ, ಒಂದು ದಿನ ನೀವು ಹೇಳಿದ ಮಾತನ್ನ ನಾನು ಕೇಳಲಿಲ್ಲ. ಆದ್ರೆ ಇನ್ನು ಹಾಗೆ ನಾ ಮಾಡೋದಿಲ್ಲ. ನನಗೆ ಮನಸ್ಸು ಪರಿವರ್ತನೆ ಆಯ್ತು, ನನಗೆ ಬುದ್ಧಿ ಬಂದಿತ್ತು, ಆ ದೇವರೇ ನನಗೆ ದಾರಿ ತೋರಿಸಿದ್ದ. ನಿಮ್ಮನ್ನು ನಾನು ಯಾವತ್ತೂ ಇನ್ನು ಕಷ್ಟ ಕೊಡೋದಿಲ್ಲ ಅಂತ ಹೇಳಿ ಇನ್ನು ನೀವು ಕಾಶಿಗೆ ಹೋಗೋದು ಬೇಡ, ಅಲ್ಲಿ ನಾನು ನಿಮ್ಮನ್ನು ಬಿಡುವುದಿಲ್ಲ, ಬನ್ನಿ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳಿ ಮನೆಗೆ ಕರ್ಕೊಂಡ್ಬರ್ತಾನೆ. ಮನೆಗೆ ಕರ್ಕೊಂಡ್ಬಂದ ಆ ತಂದೆ ತಾಯಿಯ ಸೇವೆ ಪ್ರಪಂಚದ ಮತ್ಯಾರು ಮಾಡಲಿಕ್ಕಿಲ್ಲ, ಆ ರೀತಿ ಅವ ಮಾಡೋದು ಶುರು ಮಾಡಿದ. ಅದ್ರ ಜೊತೆಗೆ ಆ ನಾರಾಯಣ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಕಾಲ ಕಳೀತಾ ಇರ್ತಾನೆ. ಅಷ್ಟೊಂದಿಗೆ ವೈಕುಂಠವಾಸಿ ನಾರಾಯಣ ಬಂದು ಈ ಭಕ್ತನ ಪರೀಕ್ಷೆ ಮಾಡ್ತಾ ಬರತ್ತಂದ್ರೆ. ಹಾಗಾಗಿ ಅವ ಸೀದಾ ಹೇಳಿಲ್ಲ ಕೇಳಿಲ್ಲ, ಈ ಭಕ್ತರ ಮನೆವಾಗಿ ಬರ್ತಾವೆ. ಮನೆವಾಗಿ ಬಂದು ನಿಂತ್ಕೊಂಡು, ಅಯ್ಯ ಪುಂಡರೀಕ ಒಳಗಡೆ ಇದ್ದೀಯ, ನಾನು ನಾರಾಯಣ ಬಂದಿದ್ದೆ ಅಂತ ಹೇಳ್ತಾವೆ. ಆಗ ಪುಂಡರೀಕ ಅದನ್ನ ಕೇಳಿದವ, ಹೌದು ದೇವರೇ ನನ್ನ ಮನೆವಾಗಿ ಬಂದಿರು, ಆದ್ರೂ ತಂದೆ ತಾಯಿ ಎದು ತೊಡೆ ಮೇಲೆ ಮಲ್ಕಳಿಸಿದ್ರು, ಅವರನ್ನ ಹ್ಯಾಂಗ್ ನಾನು ಕೆಳಗೆ ಮಲಸಿ ಹೋಗುದು ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡ ದೇವರಿಗಿಂತ ತಂದೆ ತಾಯಿಗಳೇ ಬೇರೆ ಅನ್ಕೊಂಡ ಏಳ್ಸ್ಕೊಂಡ ಅವ ಹೇಳ್ತಾವ್ರ, ದೇವ್ರೇ ನೀ ಬಂದದ್ದು ಭಾರಿ ಖುಷಿ ನನಗೆ, ಆದ್ರೆ ಎಂತ ಮಾಡಿದ್ರೆ ನಾನೀಗ ಅಪ್ಪನ ಸೇವೆ ಮಾಡ್ತಾ ಇದ್ದೆ, ಅದನ್ನ ಬಿಟ್ಟು ನಾನೀಗ ಒಬ್ಬ ಪರಿಸ್ಥಿತಿಯಲ್ಲಿಲ್ಲ, ಅದ ಆದ್ರೆ ನಿನ್ನ ಬಂದ ಖಂಡಿತ ನಾ ಕಾಂತೆ, ಸಾಧ್ಯ ಆದ್ರೂ ನೀ ಬರಬರಿಯ ಕಾಯ್ತಿರ್ತೀಯ ಅಂತ ಹೇಳಿ ಕೇಳ್ತಾಗ. ಆಗ ಭಗವಂತನ ಅರ್ಥ ನಾನು ಆಗ್ಲೇ ಹೇಳಿದ್ದೆ, ಎಲ್ಲಿ ಭಕ್ತ ಇರುತ್ತೋ ಅಲ್ಲಿ ಭಗವಂತ ತಾನಾಯಿ ಬರ್ತ ಅಂತ ಹೇಳಿ. ಹಾಗೆ ಬಂದು ಭಗವಂತ ಅಡ್ಡಿಲ್ಲ ಮಾರಾಯ, ನಿನ್ಗೆ ಎಂತ ಕೆಲಸ ಇತ್ತು ಎಲ್ಲ ಪೂರೈಸಿ ಬಾ, ಅಲ್ಲಿವರೆಗೆ ನಾನು ಇಲ್ಲಿ ನಿಂತ್ಕೊಂಡೇ ಕಾಯ್ತೆ ಅಂತ ಹೇಳಿ ಹೇಳ್ತಾವೆ. ಮಳೆಗಾಲ ಬೇರೆ, ನೆಲದಲ್ಲೆಲ್ಲ ನೀರಿತ್ತು, ಎಲ್ಲಿ ಆ ದೇವರು ಕಾಲು ಅತಿ ಆಗ್ತದೆ
ತಪ್ಪು ತಿಳಿಬೇಡ, ಈ ಇಟ್ಟಿಗೆ ಮೇಲೆ ನಿಂತ್ಕೊಂಡು ಕಾಯ್ತಿ ಆದ್ರೆ ಅಂತ ದೇವರ ನಗಾಟ. ಆಯಿ ಮಾರಾಯ, ನಿನ್ನ ಸೇವೆ ಕಾಮಕ್ಕೆ ಖುಷಿ ಆಗ್ತದ ಅಂತ ಹೇಳಿ ಸೊಂಟದ ಮೇಲೆ ಕೈ ಇಟ್ಕೊಂಡ ಆ ಭಕ್ತರ ಸೇವೆನ ಕಾಂತ ಆಯ್ತಂತಾಂದ್ರ ಅದೆಷ್ಟೋ ಸಮಯ ಕಳ್ತಿರ್ತ. ಅವ ಅಪ್ಪಯ್ಯಮ್ಮ ಮನೆ ಕಡೆ ಕಂಡ ಅವ್ರನ್ನ ಹಗುರ